ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪ ಜೂತ್ ಅವರ ಆತ್ಮೀಯರೇ. BJP ಭಿನ್ನರು ಅಥವಾ ಭಿನ್ನಮತೀಯರು ಅಥವಾ ಯಡಿಯೂರಪ್ಪನ ವಿರೋಧಿಗಳು ಇಲ್ಲಿವರೆಗೆ ಯತ್ನಾಳ್ ಏನಾದರೂ ಮಾಡಿ ತರಬೇಕು ಪಾರ್ಟಿಯಲ್ಲಿ ಅನ್ನುವಂಥ ಒಂದು ಪ್ರಯತ್ನ ನಡೆಸಿದ್ರು, ಇನ್ನೂ ನಡೆಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕ್ತಾ ಇದ್ದೀರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ಯಾಕಂದರೆ ಇವತ್ತು ಯತ್ನಾಳರು ಹೊರಗಿದ್ದುಕೊಂಡು BJPಗೆ ಒಂದು ರೀತಿ ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೇನೋ ಅಂತೇಳಿ. ಎಲ್ಲಿವರೆಗೆ ಅಧ್ಯಕ್ಷರ್ತಾನೋ ವಿಜಯೇಂದ್ರ ಅಲ್ಲಿಂದ ಬರೋದಿಲ್ಲ ಅನ್ನುವಂಥದ್ದು ಪೂರ್ಣ ವೈಯಕ್ತಿಕವಾಗಿ ಇರಿಸಿ ಸಾಧಿಸ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರು ತೆಗೆದು ಹಾಕದೇ ಇದ್ದರೆ ನಾನು ಇನ್ನೊಂದು ನಿಮಗೆ ಗೊತ್ತದೆ ಈಗಾಗಲೇ JCB ಮಾಡ್ತೀನಿ. JCB ಅಂದರೆ ಗೊತ್ತದೆ ನಿಮಗೆ, ಜನತಾದಳ ಎಸ್ದಿಂದ ಅತೃಪ್ತರನ್ನು ತೊಗೊಳ್ತೀನಿ, ಕಾಂಗ್ರೆಸ್ನ ಅತೃಪ್ತರನ್ನು ತೊಗೊಳ್ತೀನಿ, BJP ಅತೃಪ್ತರನ್ನು ತೊಗೊಂಡು ಹೊಸ ಪಕ್ಷ ಕಟ್ತೀನಿ ಅಂತ ಅನ್ನುವಂಥ ಒಂದು ವಾದ ಮಾಡ್ತಾಯಿದ್ದಾರೆ. ನಾವು ನಿಮ್ಮನ್ನು ಬಿಡೋದಿಲ್ಲಪ್ಪ BJPಗರನ್ನು ಸುಮ್ಮನೆ ಅನ್ನುವಂಥ ಮಾತು ಕೊಡ್ತಾರೆ. ಇದನ್ನು ಒಪ್ತಾರ ಮೋದಿಯವರು ಮತ್ತು ಶಾರವರು. ಆದರೆ ಇವತ್ತು ಈ ಮಾತುಗಳು ವೈರಿ ಆಗಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ, ಅಥವಾ ನಮ್ಮಂಥವ್ರಿಗೆ ಅನ್ನಿಸ್ತಾ ಇದೆ. ಭಾಳ ಜನ ಇದನ್ನು ವಾದ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಇದು ಒಂದು ರೀತಿ ಜಟ್ಟು ಮಾತು ಅನಿಸಿರ್ಬೋದು ಅವ್ರದ್ದು, ಅವ್ರಿಗೆ ನಾವು ಮಾತಾಡೋದು ಸರಿ ಅಂತ ಅನಿಸಿರ್ಬೋದು. ಆದ್ರೆ ಈ ಮಾತು ಎಲ್ಲಿಗೆ ಹೋಗ್ತದೆ, ಏನು ಅನ್ನಿಸ್ತದೆ? ಅದರಲ್ಲೂ BJPಯವರಾದರೂ ಮೋದಿಯವರು ಇವತ್ತಿಗೂ ಸಹಿತ ಅವರು 240 ನಿಲ್ಲಿಸಿದ್ರೂ ಸಹಿತ ತಮ್ಮ ಡಾಮಿನೆನ್ಸನ್ನು ನಿಲ್ಲಿಸಿಲ್ಲ ಅವರು. ಅದರಲ್ಲೂ NDAದಲ್ಲಿ ಅವ್ರ ಮಾತು ಫೈನಲ್. ಯಾರು ಎಷ್ಟು ಹೇಳಿ, ನಾಯ್ಡು ಅವ್ರದ್ದು ಹೇಳಿ, ಮತ್ತೊಬ್ಬರದ್ದು ಹೇಳಿ, ನಿತೀಶ್ ಕುಮಾರ್ ಅವ್ರದ್ದು ಹೇಳಿ, ತಮ್ಮದನ್ನು ಸಾಧಿಸ್ಕೊಳ್ಳಲು ಅವ್ರು ಯಶಸ್ವಿ ಆಗ್ತಾಯಿದ್ದಾರೆ. ಅಂಥದ್ರಾಗ ಒಂದು ಬಿಜಾಪುರ ಸುತ್ತಮುತ್ತಲು ಅಥವಾ ಉತ್ತರ ಕನ್ನಡದಲ್ಲಿ ಒಂದಿಷ್ಟು ಹೆಸರು ಮಾಡಿದಂಥ ವ್ಯಕ್ತಿ ಯತ್ನಾಳ್. ನೀವು ಕೊಳ್ಳಿಗೆ ನಾನು ಹಿಂದೂ ಹೊಡೆದು ತೊಗೊಳ್ತೀನಿ ಅನ್ನುವಂಥ ಧಮಕಿ ಕೊಡೋದಾಗಿರ್ಬೋದು, ನಾನು ನಿಜವಾದ ಹಿಂದೂ ಅನ್ನೋದಾಗಿರ್ಬೋದು, ವಿಜಯೇಂದ್ರ ಕಿತ್ತು ಹಾಕಿದಾಗ ನಾನು ಬರ್ತೀನಿ ಅನ್ನೋಂಥ ಮಾತಾಗಿರ್ಬೋದು. ಇವೆಲ್ಲರೂ ಇದರಿಂದಾಗಿ ಸಹಜವಾಗಿ BJP ಅವ್ರನ್ನ ಇನ್ನಷ್ಟು ದೂರ ಸರಿತಾ ಇದೆ. ಇದು ಗೊತ್ತಾಗಿದೆ ಅಂತ ಕಾಣ್ತದೆ, ಮನವರಿಕೆ ಆಗಿದೆ. ಭಿನ್ನರು ಯಾರು ಗೊತ್ತದ ನಿಮಗೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಹೇಗಪ್ಪ ಅಂತಂದ್ರೆ ಇವತ್ತು ಆ ಬೆನ್ರು BP ಹರೀಶ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪನವ್ರು ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಆಗಿರ್ಬೋದು, ಅಥವಾ NR ಸಂತೋಷ್ ಅಂತ ಆಗಿರ್ಬೋದು, ಇವರೆಲ್ಲರೂ ಇದ್ರ ಜೊತೆ ಇನ್ನೂ ಕೆಲವರು ಇದ್ದಾರೆ, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇನ್ನುಳಿದವರು ಸಹಿತ ವಿರೋಧ ಮಾಡ್ತಾಯಿದ್ದಾರೆ. ಮತ್ತು ತಟಸ್ಥರಾಗಿದ್ದವರು ವಿರೋಧ ಮಾಡ್ತಾಯಿದ್ದಾರೆ. ಇಷ್ಟಿದ್ದಾಗಿಯೂ ಏನಪ್ಪ ಅಂತಂದ್ರೆ ಯತ್ನಾಳ್ ತರಬೇಕು ಅನ್ನೋಂಥ ವಿಷಯ ಯಶಸ್ವಿ ಆಗ್ತಾಯಿಲ್ಲ. ಅವ್ರಲ್ಲಿ ಯತ್ನಾಳ್ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರು ಒಳಗೆ ತೊಳ್ ದಿಶೆಯಲ್ಲಿ ಹೈಕಮಾಂಡ್ ಇದ್ದಂಗೆ ಕಾಣೋದಿಲ್ಲ. ಅದಕ್ಕಾಗಿ ಈಗ ಹೊಸದಂಥ ಹಾದಿನ ಹುಡುಕಿದಾರೋ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಅದ್ರ ಏನದು ಹೊಸ ಹಾದಿ ಅಂದ್ರೆ ಆದಷ್ಟು ಪಟ್ನಲ್ಲಿ ಬದಲಾಗಬೇಕು. ವಿಜಯೇಂದ್ರ ಅವರು ಈಗಾಗಲೇ 2 ವರ್ಷ ಮುಗಿಸಿದ್ದಾರೆ. ಇನ್ನೊಂದು ವರ್ಷ ಅವರು ಆದರೆ ಆಗಲಿ, ನಂತರದಲ್ಲಿ 3 ವರ್ಷ ಆಯಿತು. ನಮ್ಮ ರೂಲ್ಸ್ ಪ್ರಕಾರ 2028 ಚುನಾವಣೆಗೆ ಬೇರೆದವ್ರನ್ನ ತೊಗೊಬರ್ರಿ. ಬೇರೆದವ್ರು ಅಂದ್ರೆ ತಟಸ್ಥ ಗುಂಪಿನ ಯಾವುದೇ ವ್ಯಕ್ತಿಯನ್ನು ಕರ್ಕೊಂಡ್ಬರ್ರಿ ಅನ್ನುವಂಥ ಮಾತನ್ನು, ಅವ್ರು ನಿರ್ಣಯ ಮಾಡ್ರಿ ಅನ್ನುವಂಥ ಮಾತನ್ನು. ಅಂದರೆ ಯತ್ನಾಳರು ನಿಧಾನಕ್ಕೆ ಭಿನ್ನ ಮತೀಯ ಈ ಒಂದು ಏನು ಸಂಘಟನೆ ಅದ ಅದನ್ನು ದೂರ ಸರಿದ್ರ. ಈಶ್ವರಪ್ಪನವರು ದೂರ ಆಗಿಬಿಟ್ರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJPಗಿನ್ನ ಬರೋ ಸಾಧ್ಯತೆಗಳಿಲ್ವಾ ಅನ್ನುವ ಅನೇಕ ಪ್ರಶ್ನೆಗಳಿಲ್ಲಿ ಹೇಳ್ತಾ ಇದ್ದಾವೆ. ಅದು ಎದುರಿಗಿನ ಉತ್ತರ ಮುಂದಿನದಲ್ಲಿ ಸಿಗ್ತದೆ. ಆ ಮಾತು ಬೇರೆ. ಯಾಕಂದ್ರೆ ಜಟ್ಟು ಬಿದ್ದರೂ ಮೀಸಿಗೆ ಮಣ್ಣಾಗಲಿಲ್ಲ ಅನ್ನೋದು ಗಾಂಧಿ ಮಾತದ. ಹಾಗೆ ಯತ್ನಾಳ್ ಮಾತಾಡ್ತಾ ಇರ್ತಾರೆ. ಭಾಳ ಸಲ ಈ ಮಾತನ್ನು ಹೇಳಿದ್ದೀನಿ, ನಾನು ಅಂದಿದ್ದೀನಿ, ನಮ್ಮ ಹತ್ರ ಅನೇಕ ಅಂದಿದ್ದಾರೆ. ಯತ್ನಾಳ್ ವ್ಯತಿರೇಕವಾಗಿ ವಿಚಾರ ಮಾಡೋದು ಒಂದು ವಿಚಾರಧಾರೆ ಭಾಳಷ್ಟು ಜನರಿಗೆ ಒಂದಿಷ್ಟು ನೋವು ಮಾಡ್ಬೋದು. ಜೊತೆಗೆ ಇವ್ರು ನಾಯಕ ಅಲ್ಲಪ್ಪ, ನನಗೆ ಮನಸ್ಸಿಗೆ ಬಂದ ಮಾತಾಡೋ ವ್ಯಕ್ತಿ ಅಂತೇಳಿ ಒಂದು ಸಣ್ಣ ವಿಚಾರ ಬರ್ಬೋದು. ಆ ನೆಲೆಯಲ್ಲೇ ಭಿನ್ನ ಮತೀಯರು ಏನೋ ಒಂದು ಸಂಘಟನೆ ಮಾಡ್ಕೊಂಡು ಯತ್ನಾಳ್ ತರಬೇಕು ಮಾಡಿದ್ರು. ಅದು ಬಿಟ್ಟು ಈಗ ಸೋಮಣ್ಣನವರೇ ಅಥವಾ ಜಗದೀಶ್ ಶೆಟ್ಟರ್ ಅವರೇ, ಯಾಕೆ ಜಗದೀಶ್ ಶೆಟ್ಟರ್ ಯಾರ ಬಗ್ಗೆ ಮಾತಾಡೋರಲ್ಲ, ಗೊಂಬಿದ್ದಂಗೆ ರೀ ಅವರು. ಯಾರು ಇದನ್ನು ಹೋಗೋರು ಅವ್ರು ಕೂಸಿದ್ದಂಗೆ.
ಸೋಮಣ್ಣ ಒಂದಿಷ್ಟು ಬುದ್ಧಿವಂತರಿದ್ದಾರೆ, ಪ್ರತಿಭಟನಾಕಾರರಿದ್ದಾರೆ, ತಮಗೇನಾದರೂ ಸ್ವಲ್ಪ ಮಾತಾಡೋಂಗಿದ್ದಾರೆ. ಆದರೂ ಇವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಮಾಡಿ ಸೀನಿಯರ್ಸ್ ಇದ್ದಾರೆ. ಆದರೂ ವಿಜೇಂದ್ರ ಸಣ್ಣ ವಿಧಾನ ಬೇಡ, ಈ ಒಂದು ದಾಳವನ್ನು ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿವರೆಗೆ ಯಶಸ್ವಿಯಾಗಿದ್ದಾನೆ ವಿಜೇಂದ್ರ ಯಾವ ವಿಷಯದಲ್ಲ, ತಾನು ಈ ಒಂದು ರಾಜ್ಯಾಧ್ಯಕ್ಷ ಉಳಿಯಲ್ಲ, ಇನ್ನು ಒಂದು ವರ್ಷವರೆಗೂ ಉಳಿತಾನೆ ಅನ್ನುವಂಥದ್ದು ಒಂದು ಸಂದೇಶಗಳು ಬರ್ತಾಯಿದ್ದಾವೆ. ಆದರೆ ಅಷ್ಟು ಸುಲಭ ಬಿಟ್ಟು ಕೊಡ್ತಾನೆ ವಿಜೇಂದ್ರರು, ಅದು ಯಡಿಯೂರಪ್ಪ ಬಿಟ್ಟು ಕೊಡ್ತಾರೆ ಸೋಮಣ್ಣಗೆ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ. ಜಗದೀಶ್ ಶೆಟ್ಟರ್ ಆದರೂ ಸಹಿತ ಅಷ್ಟ ಬಲಿಷ್ಠವಾಗಿ ನಿಂತ್ಕೊಂಡು ವಿಜೇಂದ್ರ ಕೈಯಿಂದ ಕಸ್ಕೊಳ್ತಾರ ಅನ್ನುವಂಥ ಮಾತುಗಳು. ಯಾಕಂದ್ರೆ ಅವ್ರು ಇತಿಹಾಸ ಗಮನಿಸಿದಾಗ ಜಗದೀಶ್ ಶೆಟ್ಟರು ಅಂಥವ್ರಲ್ಲ, ಇನ್ನು ಸೋಮಣ್ಣವ್ರು ಅದ, ಆದರೂ ಅವರು ಯಡಿಯೂರಪ್ಪನ ಎದುರು ಹಾಕ್ಕೊಳ್ತಾರ ಅನ್ನುವಂಥ ಒಂದಿಷ್ಟು ಕೆಲವು ಮಾತುಗಳಿದ್ದಾವೆ. ಆದರೆ ಒಟ್ಟು ಬದಲಾಯಿಸಬೇಕು ವಿಜೇಂದ್ರ ಅನ್ನುವಂಥದ್ದು ಇವರೆಲ್ಲ ಬೆಂಡರ ಮತ. ಯಾಕಂದ್ರೆ ನಿರಂತರ ನಾವು ಯಡಿಯೂರಪ್ಪನವರ ಕೈಯಲ್ಲಿ ಉಳಿಯುವಂಥ ಪ್ರಸಂಗ ಬರಬಾರ್ದು ಅನ್ನೋದು ಇವರೆಲ್ಲ ಒಂದು ಹಠ ನಡೆದಿಲ್ಲ. ಆ ದಿಶೆಯಲ್ಲೇ ಇವ್ರನ್ನ ತರಬೇಕು ಅನ್ನೋಂಥ ಒಂದು ಹೊಸ ರಾಗವನ್ನು ಹಾಡ್ತಾ ಇದ್ದಾರೆ. ಅದು ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಏನೋ ಆಗಲಿ, ಈಗಿನ ಮಟ್ಟಿಗೆ ವಿಚಾರ ಮಾಡೋದಾದ್ರೆ ವಿಜೇಂದ್ರ ಅವರು ಇನ್ನೊಂದು ವರ್ಷ ತನಕ ಗಟ್ಟಿಯಾಗಿ ಉಳಿತಾರೋ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಮತ್ತು ಜೊತೆಗೆ ಇನ್ನಷ್ಟು ಮೂಮೆಂಟ್ಗಳು ಬಂದಂಗೆ, ಸಮೀಪ ಬಂದಂಗೆ ಇನ್ನೊಂದು ವರ್ಷ ಹೋಯ್ತಪ್ಪ ಅಂತಂದ್ರೆ ಇದು ಮೂಮೆಂಟ್ ಉಳಿತೈತಿ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅವರಲ್ಲಿ ಒಳಗೆ ಬರ್ಬೋದು, ಅವರಲ್ಲಿ ಭಿನ್ನ ಮತಗಳು ಬರ್ಬೋದು, ಭಿನ್ನ ಅಭಿಪ್ರಾಯ ಆಗ್ಬೋದು. ಆಗ ಸಹಜವಾಗಿ ಅವ್ರನ್ನ ಒಡೆಯುವಲ್ಲಿ ಇವರು ಯಶಸ್ವಿ ಆಗ್ಬೋದು. ಯಡಿಯೂರಪ್ಪನವರು ಸಾಕಷ್ಟು ಬುದ್ಧಿವಂತರಿದ್ದಾರೆ. ಎಂಥ ಕಾಂಗ್ರೆಸ್ಸಿನ ಜನರಂತ ಏನೋ ಮಾಡಿ ಹಿಂದೆ ಅಧಿಕಾರಕ್ಕೆ ಬಂದಂಥವ್ರು ಕಮಲ ಆಪರೇಷನ್ ಮಾಡಿ, ಇನ್ನು ಕಮಲದಲ್ಲೇ ಆಪರೇಷನ್ ಮಾಡೋದಿರ್ತಾರೆ. ಅವರು ಸಾಕಷ್ಟು ಬುದ್ಧಿವಂತರಿದ್ದಾರೆ, ಏನೋ ಮಾಡ್ತಾರೆ, ಗದ್ದಲ ಹಿಡಿಸ್ತಾರೆ, ಮತ್ತು ಎಲ್ಲರೂ ವಿಶ್ವಾಸ ಬೆಳೆಸ್ಕೊಂಡಾರೆ. ಅವ್ರು ಯಡಿಯೂರಪ್ಪನವರು ಹಿಂದೆ ಒಂದಿಷ್ಟು ಮತಗಳಿದ್ದಾವೆ, ಬಿ ಜೆ ಪಿಲಿ ಅವ್ರ ಮಾತು ನಡೀತದೆ ಅನ್ನುವಂಥ ವಿಷಯನೂ ಎಲ್ಲರಿಗೂ ಕನ್ಫರ್ಮ್ ಅದ. ಹೀಗಾಗಿ ಸೋಮಯ್ಯ ಅಥವಾ ಸೋಮಣ್ಣ ಅಥವಾ ಜಗದೀಶ್ ಶೆಟ್ಟರ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು, ಮುಂದಿನ ಅಧ್ಯಕ್ಷರಾಗುವಲ್ಲಿ ಅನ್ನೋದು ಒಂದು ಇವತ್ತಿಗೆ ಪ್ರಶ್ನಾರ್ಥ ಚಿಹ್ನ ಅದ. ಆದರೆ ಯತ್ನಾಳರ ಬಗ್ಗೆ ಮಾತ್ರ, ಕೆ ಎಸ್ ಈಶ್ವರಪ್ಪರ ಬಗ್ಗೆ ಮಾತ್ರ ಇನ್ನು ಅವ್ರು ಹೊಸ ಪಕ್ಷ ಕಟ್ಕೋಬೇಕಷ್ಟ, ಕಟ್ಟೆ ತಮ್ಮ ಶಕ್ತಿ ತೋರಿಸ್ಬೇಕು. ಎಲ್ಲಿ ತಮ್ಮ ಶಕ್ತಿ ತೋರಿಸೋದಿಲ್ವೋ ಅಲ್ಲಿವರೆಗೆ ಮೋಸ್ಟ್ಲಿ ಬಿ ಜೆ ಪಿ ತೊಗೊಳ್ಳೋದು ಭಾಳ ಕಷ್ಟ ಅಂತೇಳಿ ಅನ್ನಿಸ್ತದೆ. ಆದರೂ ಒಂದಿಷ್ಟು ಎಲ್ಲಿ ಹೋದಲ್ಲಿ ಜನ ಕೊಡ್ತಾ ಇದ್ದಾರೆ. ಹಿಂದುತ್ವವಾದ ಮಾತಾಡೋದ್ರಿಂದ, ಮುಸ್ಲಿಂ ವಿರೋಧಿ ಮಾತಾಡೋದ್ರಿಂದ, ಈ ಜಗದೀಶ್ ಶೆಟ್ಟರ್ಗಿಂತಲೂ ಹೆಚ್ಚಿಗೆ ನಮ್ಮ ಬಸವಗೌಡ ಪಾಟೀಲರ ಮೇಲೆ ಜನ ಕೂಡುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮೂಲತಃ ಜಗದೀಶ್ ಶೆಟ್ಟರು RSSಗರಾದರೂ ಸಹಿತ ಜನ ಹೆಚ್ಚು ಬೆಂಬಲ ವ್ಯಕ್ತಪಡಿಸೋದು ಈ ನಮ್ಮ ಏನಪ್ಪ ಅಂತಂದ್ರೆ ಬಸವಗೌಡ ಪಾಟೀಲರನ್ನು. ಆದರೆ ಇದು ಹೈಕಮಾಂಡಿಗೆ ಎಷ್ಟರ ಮಟ್ಟಿಗೆ ನಾಯಕ ಆಗ್ತದೆ ಅಂತೇಳಿ. ಯಾಕಂದರೆ ಹೈಕಮಾಂಡನ್ನು ಧಿಕ್ಕಾರ ಮಾಡ್ತಾ ಇದ್ದಾರೆ ಅವರು. ಅವ್ರ ಶಕ್ತಿ ಇರೋದು ಯಡಿಯೂರಪ್ಪನ ಮೇಲೆ ಮತ್ತು ಅವ್ರ ಮಗಳ ಮೇಲೆ. ಆದರೆ ಅವ್ರ ನಿಧಾನಕ್ಕೆ ಅವ್ರ ಪಕ್ಷದಿಂದ ಹೊರ ಹಾಕಿದ್ದಕ್ಕಾಯ್ತು, ಮತ್ತೇನಕ್ಕಾಯ್ತು, ಅವರು ಇದರಿಂದ ಮತ್ತಷ್ಟು ರಿವೋಲ್ಟ್ ಆಗ್ತಾ ಇದ್ದಾರೆ ಬಸವಗೌಡ ಪಾಟೀಲರು. ಮತ್ತು ಅಲ್ಲಿ ಇದ್ದಾಗೂ ಸಹ ಸಾಕಷ್ಟು ಮಾತಾಡಿದರು. ವಿರೋಧ ಪಕ್ಷಗಳ ಬಗ್ಗೆ ಟೀಕಾ ಮಾಡಲಿ ಅಂದ್ಬಿಟ್ಟು ಯಡಿಯೂರಪ್ಪ ಭ್ರಷ್ಟ ಅದಾರ, ಅವ್ರ ಮಗ ಭ್ರಷ್ಟ ಅದಾರ, ಹಂಗೆ ಹೇಗೆ ನೀವು ಕೇಳಿದಿರಿ. ಹೀಗಾಗಿ ಅವ್ರನ್ನ ದೂರ ಸರಿಸಿದ್ದಾರೆ. ಇವತ್ತು ಮತ್ತು ಪಕ್ಷಕ್ಕೆ ಬರಬೇಕಾದ್ರೆ ಇವ್ರದಿಂದವ್ರು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಈಗ ಸ್ಪಷ್ಟಪಡಿಸಿದ್ರಿಂದಾಗೆ ಮತ್ತು ಅವ್ರು ಬೆನ್ನರು ಸಹಿತ ಇವತ್ತು ಬೇಸತ್ತಿದ್ದಾರೆ ಅಂತ ಅನಿಸ್ತದೆ. ಎಷ್ಟರ ಹೇಳೋದಪ್ಪ ಈ ಮನುಷ್ಯನಿಗೆ ಅಂತೇಳಿ. ಏನಾದರೂ ಆಗಲಿ ಸೋಮಣ್ಣ ಮತ್ತು ಜಗದೀಶ್ ಶೆಟ್ಟರ್ ಅವ್ರ ಹಿಂದೆ ಇವರೆಲ್ಲ ಭಿನ್ನ ಮಧ್ಯದಲ್ಲಿ ನಿಂತಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ತುರ್ತು ಹಿನ್ನಡೆ ಏನಪ್ಪ ಅಂದ್ರೆ ಭಿನ್ನ ಮಧ್ಯರಿಗೆ ಆಗ್ಯದ. ಆದರೆ ಅದೇ ಕಾಲಕ್ಕೆ ನಮ್ಮ ವಿಜೇಂದ್ರ PY ವಿಜೇಂದ್ರ ಅವರಿಗೆ ಒಂದು ವರ್ಷ ಮತ್ತೆ ಅವಕಾಶ ಸಿಕ್ತು ಅನ್ನುವಂಥದ್ದು ಅಷ್ಟೇ ಸತ್ಯದ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಏನೇನು ಬದಲಾವಣೆ ಆಗ್ತದೆ ನೋಡ್ಬೇಕು. ಯಾಕೆ ಒಂದು ವರ್ಷ ಸಣ್ಣದಲ್ಲ ರಾಜಕೀಯದಲ್ಲೇ, ಒಂದೊಂದು ದಿನಾನೂ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಆ ನೆಲೆಯಲ್ಲೇ ನಮ್ಮ ವಿಜೇಂದ್ರವರು ತುರ್ತು ಬಚಾವ್ ಅನ್ಬೋದೇನೋ. ಬಟ್ ಆದರೂ ಇಲ್ಲಿ ಭಿನ್ನ ಮತ ಮಾತ್ರ ಜೋರು ಹಿಡಿತಾ ಇದೆ. ಅದು ಎಷ್ಟು ಮಟ್ಟಿಗೆ ಬಂದು ನಿಲ್ತದೆ ನೋಡಬೇಕು. ಆದರೆ ಇವತ್ತು ತುರ್ತು ಮಾತ್ರ ಸೋಮಣ್ಣ ಮತ್ತು ಜಗದೀಶ್ ಶೆಟ್ಟರ್ ಮಾಡಬೇಕಿದ್ದು ಓಡಾಡ್ತಾ ಇದ್ದಾರೆ. ಆದರೂ ಎಷ್ಟು ಮಟ್ಟಿಗೆ ಅವರು ಒಪ್ಪಿಸ್ತಾರ ಅನ್ನೋದು ಅಷ್ಟು ಮುಖ್ಯದ. ಹೈಕಮಾಂಡಿಗೆ ಬದಲು ಮಾಡಬೇಕಂತದ ಮನುಷ್ಯನಲ್ಲ, ಅದರ ಸಮರ್ಥ ಸಿಗ್ತಾರೇನು ಅಂತ. ಯಾಕಂದ್ರೆ ಸೋಮಣ್ಣ ದಕ್ಷಿಣ ಕರ್ನಾಟಕ ಸೀಮಿತ, ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕದ ಹುಬ್ಬಳ್ಳಿಗೆ ಸುತ್ತಲೂ ಸೀಮಿತ. ಆದರೆ ಇವರು ಪೂರ್ತಿ ಕರ್ನಾಟಕಕ್ಕೆ ಬೇಕಾಗುವಂಥ ವ್ಯಕ್ತಿ ಆಗ್ತಾರ ಅನ್ನೋದು ಒಂದು ಪ್ರಶ್ನೆ ಅದ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾರೆ. ಏನಾದರೂ ಆಗಲಿ ತುರ್ತು ಮಾತ್ರ ವಿಜೇಂದ್ರ ಅವರು ಬಚಾವ್ ಅಂತಿಷ್ಟು ಹೇಳ್ಬೋದು ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ತಿಳಿಸಿ ಸತ್ಯದ ಕೈಗೆ ನಡಿ ವಂದನೆಗಳು.